ಈ ತರದ ಕಥೆ ನಮ್ಮಲ್ಲಿ ಹಲವರಿಗೆ ಗೊತ್ತೇ ಇರುತ್ತೆ ಅಲ್ವಾ? ಕ್ಲಾಸ್ನಲ್ಲಿ ಯಾವಾಗಲೂ ಟಾಪರ್ ಆಗಿದ್ದ ವಿದ್ಯಾರ್ಥಿ ಇದ್ದಕ್ಕಿದ್ದಾಗೆ ಹಿಂದುಳಿಯೋಕೆ ಶುರು ಮಾಡ್ತಾನೆ. ಇದು ಯಾಕೆ ಆಗುತ್ತೆ? ಬನ್ನಿ, ಈ ಸಾಮಾನ್ಯ ಆದ್ರೆ ಹೆಚ್ಚಾಗಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳೋ ಒಂದು ವಿಷಯದ ಹಿಂದಿನ ಕಾರಣಗಳನ್ನ ಇವತ್ತು ನೋಡೋಣ. ಹಾಗಿದ್ರೆ ನಮ್ಮ ಇವತ್ತಿನ ಕಥೆ ಶುರು ಆಗೋದೇ ಈ ಪ್ರಶ್ನೆಯಿಂದ. ಯಾವಾಗ್ಲೂ ಚೆನ್ನಾಗಿ ಓದ್ತಿದ್ದ, ಎಲ್ಲರ ಭರವಸೆಯಾಗಿದ್ದ ಒಬ್ಬ ವಿದ್ಯಾರ್ಥಿ ಇದ್ದಕ್ಕಿದ್ದಾಗೆ ಫೇಲ್ ಆಗೋಕೆ ಶುರು ಮಾಡಿದ್ರೆ ಏನಾಗುತ್ತೆ? ಬನ್ನಿ, ಮೊದಲು ಎಲ್ಲವೂ ಚೆನ್ನಾಗಿದ್ದ ದಿನಗಳಿಗೆ ಹೋಗೋಣ. ಆ ವಿದ್ಯಾರ್ಥಿ ತನ್ನ 10ನೇ ತರಗತಿ ಪರೀಕ್ಷೆಯಲ್ಲಿ ಭರ್ಜರಿ ಅಂಕಗಳನ್ನು ಗಳಿಸಿದ್ದ ಆ ಒಂದು ಸಂಭ್ರಮದ ಕ್ಷಣಕ್ಕೆ ಮನೇಲೇ ಹಬ್ಬದ ವಾತಾವರಣ. ಮಗನ 10ನೇ ಕ್ಲಾಸ್ ರಿಸಲ್ಟ್ ಬಂದಿದೆ ಮತ್ತು ಅವನು ಅದ್ಭುತ ಅಂಕಗಳನ್ನು ಗಳಿಸಿದ್ದಾನೆ. ಇವನಿಗೆ ಸೈನ್ಸ್ನಲ್ಲಿ ಒಳ್ಳೆ ಭವಿಷ್ಯ ಇದೆ ಅಂತ ಎಲ್ಲರೂ ಖುಷಿ ಪಡ್ತಿದ್ದಾರೆ ಮತ್ತು ಸಹಜವಾಗಿಯೇ ನಿರೀಕ್ಷೆಗಳು ಕೂಡ ಗರಿಗೆದರಿವೆ. ಮಗನಿಗೆ ಬೆಸ್ಟ್ ಎಜುಕೇಷನ್ ಕೊಡಬೇಕು ಅಂತ ಪೋಷಕರು ಒಂದು ದೊಡ್ಡ ನಿರ್ಧಾರ ಮಾಡ್ತಾರೆ. ಅವನನ್ನ 11ನೇ ತರಗತಿಗಾಗಿ ಒಂದು ಹೆಸರಾಂತ ಪ್ರತಿಷ್ಠಿತ ಸೈನ್ಸ್ ಅಕಾಡೆಮಿಗೆ ಸೇರಿಸ್ತಾರೆ. ಇದು ಅವನ ಯಶಸ್ಸಿನ ಹಾದಿಯಲ್ಲಿ ಒಂದು ಸರಿಯಾದ ಹೆಜ್ಜೆ ಅಂತ ಅವರು ನಂಬಿರ್ತಾರೆ. ಆದರೆ ಈ ಹೊಸ ಚಾಪ್ಟರ್ ಅಂದ್ಕೊಂಡಷ್ಟು ಸುಲಭವಾಗಿರಲಿಲ್ಲ. ಯಾಕಂದ್ರೆ ಮುಂದೆ ಬಂದಿದ್ದು ಒಂದು ದೊಡ್ಡ ಚಾಲೆಂಜ್. ಈ ಶೈಕ್ಷಣಿಕ ಜಿಗಿತ ಯಾರು ಊಹಿಸಿದ್ದಕ್ಕಿಂತ ತುಂಬಾನೇ ದೊಡ್ಡದಾಗಿತ್ತು. ವ್ಯತ್ಯಾಸವನ್ನ ಗಮನಿಸಿ. ಒಂದು ಕಡೆ ಅವನ ಹಳೆಯ ಶಾಲೆಯ ಪರಿಚಿತ ಕಂಫರ್ಟಬಲ್ ವಾತಾವರಣ, ಅಲ್ಲಿ ಅವನೇ ಸ್ಟಾರ್. ಇನ್ನೊಂದು ಕಡೆ ಈ ಹೊಸ ಅಕಾಡೆಮಿಯ ದೊಡ್ಡ ಅಪರಿಚಿತ ಮುಖಗಳಿಂದ ತುಂಬಿರೋ ಕ್ಲಾಸ್ರೂಮ್. 10ನೇ ತರಗತಿಯಲ್ಲಿ ಓದು ಅನ್ನೋದು ತುಂಬಾ ಸುಲಭವಾಗಿತ್ತು. ಯಶಸ್ಸು ಅನ್ನೋದು ತಾನಾಗೇ ಬರ್ತಿತ್ತು. ಆತ್ಮವಿಶ್ವಾಸ ಕೂಡ ತುಂಬಾನೇ ಇತ್ತು. ಆದ್ರೆ 11ನೇ ತರಗತಿಗೆ ಬಂದ ತಕ್ಷಣ ಚಿತ್ರಣ ಪೂರ್ತಿ ಉಲ್ಟಾ. ಅದೇ ಆತ್ಮವಿಶ್ವಾಸದ ಜಾಗದಲ್ಲಿ ಈಗ ಒಂದು ನಿರಂತರವಾದ ದೊಡ್ಡ ಗೊಂದಲ ಶುರುವಾಗುತ್ತೆ. ವಿದ್ಯಾರ್ಥಿ ಅವನೇ, ಆದರೆ ಪರಿಸ್ಥಿತಿ ಮಾತ್ರ ಸಂಪೂರ್ಣವಾಗಿ ಬೇರೆ. ಮೊದಲನೇ ಶಾಕ್ ಸಿಕ್ಕಿದ್ದೇ ಕ್ಲಾಸ್ರೂಮ್ನಲ್ಲಿ. ಟೀಚರ್ ಬೋರ್ಡ್ ಮೇಲೆ ಒಂದು ಕಾಂಪ್ಲೆಕ್ಸ್ ಗಣಿತದ ಡೆರಿವೇಷನ್ ವಿವರಿಸ್ತಿದ್ದಾರೆ. ಆದರೆ ಈ ವಿದ್ಯಾರ್ಥಿಗೆ ಅದು ಅರ್ಥವೇ ಆಗದ ಚಿಹ್ನೆಗಳ ಗೋಡೆ ಹಾಗೆ ಕಾಣಿಸ್ತಿದೆ. ಬಹುಶಃ ಜೀವನದಲ್ಲಿ ಮೊದಲ ಬಾರಿಗೆ ತನಗೆ ಏನೂ ಅರ್ಥ ಆಗ್ತಿಲ್ಲ ಅನ್ನೋ ಭಾವನೆ ಅವನಿಗೆ ಬರುತ್ತೆ. ಆಮೇಲೆ ಆ ಹೋರಾಟಕ್ಕೆ ಮೊದಲ ಸಾಕ್ಷಿ ಸಿಗುತ್ತೆ. ಅದು ಎಕ್ಸಾಮ್ ರಿಸಲ್ಟ್. ಯಾವಾಗ್ಲೂ ಟಾಪ್ ಸ್ಕೋರ್ ಮಾಡ್ತಿದ್ದ ಹುಡುಗನಿಗೆ ಈ ಬಾರಿ ಬಂದ ಅಂಕಗಳು ನಿಜಕ್ಕೂ ಶಾಕ್ ಕೊಡುವಂತಿತ್ತು. ಎಚ್ಚರಿಕೆಯ ಗಂಟೆ ಬಾರಿಸೋಕೆ ಶುರುವಾಗಿತ್ತು. ಈ ಒಂದು ಶಾಕ್ ಅಲ್ಲಿಗೆ ನಿಲ್ಲಿಲ್ಲ. ಇದು ಒಂದು ಸುಳಿಯ ಹಾಗೆ ಆ ವಿದ್ಯಾರ್ಥಿಯನ್ನ ಕೆಳಗೆ ಸೆಳೆಯೋಕ್ ಶುರು ಮಾಡುತ್ತೆ. ಒತ್ತಡ ಹೆಚ್ಚಾಗ್ತಾ ಹೋಗುತ್ತೆ. ಆತಂಕ ಜೊತೆಯಾಗುತ್ತೆ. ಟೆನ್ಷನ್ ಆದ ಪೋಷಕರು ಟೀಚರ್ ಹತ್ರ ಮಾತಾಡೋಕ್ ಹೋಗ್ತಾರೆ. ಅವರ ಉತ್ತರ ತುಂಬಾ ಸಿಂಪಲ್ ಆಗಿತ್ತು, ಆದ್ರೆ ಆತಂಕ ಹುಟ್ಟಿಸುವಂತಿತ್ತು. ಅವನು ಕ್ಲಾಸಲ್ಲಿ ಏನೋ ಕನ್ಫ್ಯೂಸ್ ಆದ ಹಾಗೆ ಕಾಣಿಸ್ತಾನೆ. ಇದು ಅವರ ಭಯವನ್ನ ನಿಜ ಮಾಡಿತ್ತು. ಏನೋ ಒಂದು ಸಮಸ್ಯೆ ಇದೆ ಅನ್ನೋದು ಸ್ಪಷ್ಟವಾಗಿತ್ತು. ಪರಿಸ್ಥಿತಿ ನಿಭಾಯಿಸೋಕೆ ಆ ವಿದ್ಯಾರ್ಥಿ ಒಂದು ತಪ್ಪು ದಾರಿ ಹಿಡಿಯುತ್ತಾನೆ. ಅದುವೇ ಬಾಯ್ಪಾಠ ಮಾಡೋದು, ಅಂದ್ರೆ ರೋಟ್ ಲರ್ನಿಂಗ್. ವಿಷಯವನ್ನ ಅರ್ಥ ಮಾಡ್ಕೊಳ್ಳೋ ಬದಲು ಸ್ಟೆಪ್ಸ್ಗಳನ್ನ ನೆನ್ಪಿಟ್ಕೊಳ್ಳೋಕೆ ಶುರು ಮಾಡ್ತಾನೆ. ಸಮಸ್ಯೆಯನ್ನ ನೋಡ್ತಾನೆ, ಸೊಲ್ಯೂಷನ್ ಕಾಪಿ ಮಾಡ್ತಾನೆ ಮತ್ತು ಅದನ್ನ ಹಾಗೆ ನೆನ್ಪಿಟ್ಕೊಳ್ತಾನೆ. ಆದ್ರೆ ನಿಜವಾದ ತಿಳುವಳಿಕೆ ಮಾತ್ರ ಶೂನ್ಯ. ಮನೇಲಿ ಪರಿಸ್ಥಿತಿ ಇನ್ನೂ ಬಿಗಡಾಯಿಸುತ್ತೆ. ಪೋಷಕರು ಸಹಜವಾಗಿಯೇ ತಮ್ಮ ಕಾಳಜಿಯಿಂದ ಬೇರೆ ಮಕ್ಕಳ ಜೊತೆ ಕಂಪೇರ್ ಮಾಡೋಕೆ ಶುರು ಮಾಡ್ತಾರೆ. ನೋಡು, ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಿದ್ದಾರೆ ಅನ್ನೋ ಮಾತುಗಳು ಅವನ ಮೇಲಿದ್ದ ಒತ್ತಡವನ್ನ ಇಮ್ಮಡಿಗೊಳಿಸುತ್ತೆ. ಓದಿನ ಒತ್ತಡ ಇವಾಗ ಭಾವನಾತ್ಮಕ ಬಿಕ್ಕಟ್ಟಾಗಿ ಬದಲಾಗತ್ತೆ. ಆತಂಕ ಅಂದ್ರೆ ಆಂಗ್ಸೈಟಿ ಶುರುವಾಗುತ್ತೆ. ಯಾವಾಗ್ಲೂ ಒಂದು ರೀತಿ ಚಿಂತೆ, ಭಯ ಕಾಡೋಕೆ ಶುರುವಾಗುತ್ತೆ. ಓದಿನ ಸಮಸ್ಯೆಯಾಗಿ ಶುರುವಾಗಿದ್ದು ಈಗ ಒಂದು ಗಂಭೀರ ಮಾನಸಿಕ ಆರೋಗ್ಯದ ಸಮಸ್ಯೆಯಾಗಿ ಬದಲಾಗುತ್ತೆ. ಇಡೀ ಮನೇಲಿ ಒಂದು ರೀತಿ ಸ್ಮಶಾನ ಮೌನ. ಮಗನಿಗೆ ತನ್ನ ಕಷ್ಟಗಳನ್ನ ಹೇಳ್ಕೊಳ್ಳೋಕೆ ಭಯ, ಪೋಷಕರಿಗೆ ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಆ ಮೌನದ ಹಿಂದೆ ಹೇಳಲಾಗದಷ್ಟು ಭಯ ತುಂಬಿಕೊಂಡಿರುತ್ತೆ. ಆದರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇಲ್ಲೊಂದು ಟರ್ನಿಂಗ್ ಪಾಯಿಂಟ್ ಬರುತ್ತೆ. ಈ ಸಮಸ್ಯೆಯನ್ನ ನಮ್ಮಿಂದಲೇ ಸರಿಪಡಿಸೋಕ್ ಆಗಲ್ಲ ಅಂತ ಆ ಕುಟುಂಬಕ್ಕೆ ಅರಿವಾಗುತ್ತೆ. ಹಾಗಾಗಿ ಈ ಹೋರಾಟದ ಹಿಂದಿರೋ ಆ ಏಕೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಕೆ ಅವರು ನಿರ್ಧರಿಸ್ತಾರೆ. ಅವರು ಒಬ್ಬ ಕರಿಯರ್ ಕೌನ್ಸಿಲರ್ ಹತ್ರ ಹೋಗ್ತಾರೆ. ಆ ಕೌನ್ಸಿಲರ್ ತುಂಬಾ ಸರಳವಾಗಿ ಒಂದು ಚಾರ್ಟ್ ಮೂಲಕ ಅಸ್ಲಿ ವಿಷಯವನ್ನ ತೋರಿಸ್ತಾರೆ. 10ನೇ ತರಗತಿಯ ಓದಿಗೂ 11ನೇ ತರಗತಿಯ ಓದಿಗೂ ಇರುವ ಕಠಿಣತೆಯ ಅಂತರ ಎಷ್ಟು ದೊಡ್ಡದು ಅಂತ ವಿವರಿಸ್ತಾರೆ. ಇದು ಸಣ್ಣ ಹೆಜ್ಜೆ ಅಲ್ಲ, ಇದೊಂದು ದೈತ್ಯ ಜಿಗಿತ ಅಂತ ಅವ್ರಿಗೆ ಮನವರಿಕೆ ಮಾಡ್ಕೊಡ್ತಾರೆ. ಇದನ್ನ ನೋಡಿದ ತಕ್ಷಣ ಪೋಷಕರಿಗೆ ಒಂದು ಅಯ್ಯೋ ಹೌದಲ್ಲ ಅನ್ನೋ ಕ್ಷಣ ಬರುತ್ತೆ. ಆಗ ಅವರಿಗೆ ನಿಜವಾದ ಸತ್ಯ ಅರ್ಥ ಆಗುತ್ತೆ. ಸಮಸ್ಯೆ ತಮ್ಮ ಮಗನ ಪ್ರಯತ್ನದಲ್ಲಿಲ್ಲ,
ಬದಲಾಗಿ ಅವನು ಎದುರಿಸ್ತಿದ್ದ ಸವಾಲು ಅವನ ಸಿದ್ಧತೆಗಿಂತ ಎಷ್ಟೋ ದೊಡ್ಡದಾಗಿತ್ತು ಅನ್ನೋದು ಅವ್ರಿಗೆ ತಿಳಿಯುತ್ತೆ. ಈ ಒಂದು ಅರಿವು ಎಲ್ಲವನ್ನೂ ಬದಲಾಯಿಸುತ್ತೆ. ಇದು ಒಂದು ಹೊಸ ಹಾದಿಯ ಆರಂಭ. ಈಗ ಅವರು ಒಟ್ಟಾಗಿ ಬೆಂಬಲದೊಂದಿಗೆ ಎಲ್ಲವನ್ನೂ ಸರಿಪಡಿಸೋಕೆ ಶುರು ಮಾಡ್ತಾರೆ. ಕೌನ್ಸಿಲರ್ ಸಹಾಯದಿಂದ ಅವರೆಲ್ಲ ಸೇರಿ ಒಂದು ಹೊಸ ಪ್ಲಾನ್ ಮಾಡ್ತಾರೆ. ಇದರಲ್ಲಿ ವಾಸ್ತವಕ್ಕೆ ಹತ್ರವಾದ ಗುರಿಗಳನ್ನ ಇಟ್ಕೊಡೋದು, ಮಗ ಯಾವುದೇ ಭಯವಿಲ್ಲದೆ ಮಾತಾಡೋ ಹಾಗೆ ಮುಕ್ತ ವಾತಾವರಣ ಸೃಷ್ಟಿಸೋದು, ಬಾಯಿಪಾಠದ ಬದಲು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚು ಗಮನ ಕೊಡೋದು ಮತ್ತು ಬೇಕಾದಾಗ ಪ್ರೊಫೆಷನಲ್ ಸಪೋರ್ಟ್ ತಗೊಳ್ಳೋದು ಸೇರಿರುತ್ತೆ. ಮತ್ತು ಇಲ್ಲಿ ಅತಿದೊಡ್ಡ ಬದಲಾವಣೆ ಅಂದ್ರೆ ಆ ವಿದ್ಯಾರ್ಥಿ ಇಷ್ಟು ದಿನ ಸುಮ್ಮನೆ ಇದ್ದವನು ಈಗ ತಾನೇ ಮುಂದೆ ಬಂದು ಈ ಪ್ಲಾನಲ್ಲಿ ಸಕ್ರಿಯವಾಗಿ ಭಾಗವಹಿಸ್ತಾನೆ. ಅವನಲ್ಲಿ ಹೊಸ ಭರವಸೆ, ಹೊಸ ಆಸಕ್ತಿ ಮತ್ತೆ ಚಿಗುರುಡಿಯುತ್ತೆ. ಆ ಕಿಡಿ ಮತ್ತೆ ಹೊತ್ಕೊಳ್ಳೋಕೆ ಶುರುವಾಗುತ್ತೆ. ಈ ಕತೆಗೊಂದು ಸುಖಾಂತ್ಯ ಸಿಗುತ್ತೆ. ಆದರೆ ಇದು ನಮ್ಮೆಲ್ಲರ ಮುಂದೆ, ಅಂದ್ರೆ ಪೋಷಕರು, ಶಿಕ್ಷಕರು, ನಮ್ಮ ಸಮಾಜನ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನು ಇಡುತ್ತೆ. ಈ ರೀತಿಯ ದೊಡ್ಡ ಶೈಕ್ಷಣಿಕ ಜಿಗಿತಗಳಿಗೆ ನಾವು ನಮ್ಮ ಮಕ್ಕಳನ್ನ ಹೇಗೆ ಚೆನ್ನಾಗಿ ತಯಾರು ಮಾಡಬಹುದು ಮತ್ತು ಈ ಕಷ್ಟದ ಸಮಯದಲ್ಲಿ ಅವರ ಭಾವನಾತ್ಮಕ ಆರೋಗ್ಯವನ್ನ ಹೇಗೆ ಕಾಪಾಡಬಹುದು? ಇದು ನಾವೆಲ್ಲರೂ ಯೋಚಿಸಬೇಕಾದ ವಿಷಯ.